ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಈ ಒಂದು ಮಿಥುನ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಈ ಒಂದು ಮಿಥುನ ರಾಶಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಯಾವ ರೀತಿ ಶುಭ ಫಲ ಅಶುಭ ಫಲ ಇದೆ ಅಂತ ತಿಳಿಸ್ಕೊಡಿ. ಖಂಡಿತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಇದೇ ತಿಂಗಳು ಯುಗಾದಿ ಬರ್ತಾ ಇದೆ. ಯುಗಾದಿಯ ಸಂವತ್ಸರ ಈ ಒಂದು ಮಿಥುನ ರಾಶಿಯವರಿಗೆ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ಲಿ ಅಂತ ಹೇಳ್ತಾ, ಮಿಥುನ ರಾಶಿಯವರಿಗೆ ಯುಗಾದಿಯ ಸಂವತ್ಸರ ಫಲಗಳು ಏನೆಲ್ಲ ತಂದ್ಕೊಡುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮಿಥುನ ರಾಶಿ ಆಲ್ರೆಡಿ ಗುರು ರಾಶಿಯಲ್ಲೇ ಇದ್ದ. ಹೌದು, ಸಾಕಪ್ಪ ಅನ್ನೋಷ್ಟು ನೋವು ಮಿಥುನ ರಾಶಿಯವ್ರಿಗೆ ಆಗಿದೆ. ಯಾಕೆಂತಂದ್ರೆ ಜನ್ಮ ಗುರು ನರೋ ದುಃಖಂ ಅಂತ ಹೇಳ್ತಾರೆ. ಏನಪ್ಪ ಸಾಕು ಸಾಕು ಅನ್ನೋಷ್ಟು ಮಟ್ಟಿಗೆ ನರಗಳಲ್ಲೂ ನೋವು ಕೊಡ್ತಾನೆ ಅನ್ನೋದಾದ್ರೆ ಅದು ಗುರು ಒಬ್ಬನೇ. ಅದಕ್ಕೆ ನರಗಳಲ್ಲಿ ನೋವಿದಂದ್ರೆ ನೋವು ಎಷ್ಟಿರ್ಬೇಕು ಅಲ್ವಾ? ಒಂಚೂರು ಎಲ್ಲಾರ ನಮ್ಗೆ ತಲೆ ನೋವಾಗ್ತಿದೆ ಅಂದಾಗ ತುಂಬಾ ಪೇನ್ ಆಗುತ್ತೆ. ಇನ್ನ ನರಗಳಲ್ಲೇ ನೀನ್ ನೋವು ಕೊಡ್ತಾ ಇದೀಯ ಅಂದಾಗ ಮಿಥುನ ರಾಶಿಯವರಿಗೆ ಸಾಕಷ್ಟು ನೋವುಗಳು ತಂದ್ಕೊಟ್ಟಿದೆ. ಯಾಕೆಂದ್ರೆ ಕರ್ಮದಲ್ಲಿ ಶನಿ ಇದ್ದಾನೆ, 11ನೇ ಮನೆಯಲ್ಲಿ ಗುರುಸಾರದಲ್ಲಿ ಶನಿ ಕುಳಿತುಕೊಂಡಿದ್ದಾನೆ. ಇಲ್ಲಿ ಏನಾಗ್ತಾ ಹೋಗುತ್ತೆ, ಬುಧನ ಮನೆಯಲ್ಲಿ ಗುರು ಕುಳಿತಾಗ ಲೈಫ್ ಅಲ್ಲಿ ಕೆಲವೆಲ್ಲ ನೋವುಗಳನ್ನ ಹೇಳ್ಕೊಡೋ ಅಂತಾನೆ ಒಂದೊಂದ್ ಟೈಮ್ ಗುರುನೇ ಆಗ್ತಾನೆ. ಹೌದು, ನಾವು ಶನಿನೂ ಕೂಡ ಹೇಳ್ತೀವಿ. ಆ ಲೈಫು ನಮ್ಗೆ ಯಾವ ರೀತಿ ಪಾಠ ಕಲ್ಸುತ್ತೆ ಅಂತ ಅಂದ್ರೆ, ಈ ಒಂದು ಗೋಚಾರದ ಫಲಗಳಿದಾವಲ್ಲ, ಅದು ಸಿಕ್ಕಾಬಿಟ್ಟ ಪಾಠಗಳನ್ನ ಕಲ್ಸೋಗುತ್ತೆ. ಯಾಕೆ ನಮ್ಮ ಒಂದು ಪಂಚಾಂಗ ಅಂತ ಇಟ್ಟಿ ಆ ಒಂದು ಯುಗಾದಿಯ ಒಂದ್ ದಿವಸ ಸಂವತ್ಸರ ಫಲಗಳನ್ನ ನಾವ್ ಯಾಕೆ ಹೇಳ್ತೀವಿ ಅಂತ ಅನ್ನೋದಾದ್ರೆ, ಮುಂದೆ ಎಚ್ಚೆತ್ಕೊಳ್ಳಿ ಅನ್ನೋದಕ್ಕೆ ಇದೆಲ್ಲ ಕೂಡ ಜಾತಕದ ಜ್ಯೋತಿಷ್ಯ ಭವಿಷ್ಯ ಅಂತ ಹೇಳ್ತೀವಿ. ನೋಡಿ, ಒಬ್ಬ ಮನುಷ್ಯ ಪ್ರಿಸ್ಕ್ರಿಪ್ಷನ್ ಬರೆಯೋ ಅಂದ್ರೆ ಏನೋ ಒಂದು ಬರಿತಿರ್ತಾನೆ. ನಮ್ ಕಾಯಿಲೆ ಬಂದಾಗ ಬರ್ತಾನೆ, ಇಂಥ ಕಾಯಿಲೆ ಬರುತ್ತೆ ಅಂದಾಗ ಹೌದು, ಎಚ್ಚೆತ್ಕೋಬಹುದಲ್ವಾ, ನಾವು ಹುಷಾರಾಗ್ಬೋದು. ಈಗ ದೇಹದಲ್ಲಿ ಯಾವ್ದೋ ಒಂದು ವಾಟರ್ ಕಂಟೆಂಟ್ ನಿಮ್ಗೆ ಕಡಿಮೆ ಆಗುತ್ತಪ್ಪ ಈ ವರ್ಷದಲ್ಲಿ ಅಂದಾಗ ನಾವ್ ಇಂಟೇಕ್ ವಾಟರ್ ಜಾಸ್ತಿ ತಗೊಳೋದು ಮಾಡ್ಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಜನ್ಮಗುರು ನರೋ ದುಃಖಂ ತರ ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ಸಾಕಷ್ಟು ಸಾಕಾಗಿತ್ತು. ಯಾಕೆಂದ್ರೆ ಮಿಥುನ ರಾಶಿಯವರು ಪ್ರೀತಿಯನ್ನ ಹಂಚೋದ್ರಲ್ಲಿ ಎತ್ತಿದ ಕೈ. ಯಾಕೆಂದ್ರೆ ಅವ್ರು ತುಂಬಾ ಪ್ರೀತಿ ಮಾಡುವಂತಹ ಗುಣವನ್ನ ಉಳ್ಳಂತಹ ವ್ಯಕ್ತಿಗಳು ಮಿಥುನ ರಾಶಿಯವರು. ಅಲ್ಲೇ ಗುರು ಇದ್ದಾನೆ. ಏನ್ ಹೇಳಕ್ ಕೊಟ್ರು ಕೂಡ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋರೆ ತುಂಬಾ ಜನ ಇದ್ರು. ಒಳ್ಳೇದಿನ ಹೇಳ್ತೀನಿ ಅಂದ್ರು ಕೆಟ್ಟದಾಗ ತಗೊಳ್ತಾರೆ. ಕೆಲವ್ರು ಏನ್ ಮಾತಾಡಿದ್ರು ತಪ್ಪಾಗೆ ಕಾಣಿಸುತ್ತೆ. ಹೌದು, ಹಾಗಾಗಿ ಇಲ್ಲಿ ಬಿಡಪ್ಪ, ನಾನೇನ್ ಮಾತಾಡೋದೆಲ್ಲ ಬಾಯಿ ಬೀಗ ಹಾಕೊಂಡ್ಬಿಡ್ತೀನಿ, ಇಲ್ಲ ಬಾಯಿ ಜಿಪ್ ಹಾಕೊಂಡ್ಬಿಡ್ತೀನಿ ಅಂತಾರೆ. ಸೊ ಸಾಕು ಅನ್ನೋಷ್ಟು ಮಿಥುನ ರಾಶಿಯವರಿಗೆ ಈಗ ಆಗ್ತಿರೋದ್ರಿಂದ ಖಂಡಿತ ಎದುರ್ಕೋಬೇಡಿ. ಇದೇ ಯುಗಾದಿಯ ಸಂವತ್ಸರ ಶುಭ ಫಲಗಳಲ್ಲಿ ನಿಮಗೆ ಗುರು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. 2ನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ನಿಮ್ಗೆ ಏನೆಲ್ಲ ಆಗುತ್ತೆ ಅನ್ನೋದಾದ್ರೆ, ಧನಕಾರಕನಾಗಿ ಗುರು ಉಚ್ಚ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಹಣದ ಸಮಸ್ಯೆಗಳ ಒಂದು ಪರಿಣಾಮ ನಿಮ್ಗೆ ಕಡಿಮೆ ಆಗತ್ತೆ. ಅಂದ್ರೆ ಎಲ್ಲೋ ಲೋನ್ಗೆ ಹೋಗಿರ್ತಾರೆ, ದಿಢೀರಂತ ಕಾಲ್ ಬರುತ್ತೆ, ಲೋನ್ ಆಯ್ತು ಸ್ವಾಮಿ ಅಂತ ಹೇಳಿ. ಎಷ್ಟು ಖುಷಿ ಅಲ್ವಾ? ಅಂದ್ರೆ ಅನ್ಕೊಂಡಿರುವಂತಹ ಒಂದು ಹಣದ ಪ್ರಮಾಣ ನಮಗೆ ಬರ್ತಾ ಇದೆ ಅಂತ ಅಂದಾಗ ಖುಷಿ ವಾತಾವರಣ ತಂದ್ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಯಾರೆಲ್ಲ ಹಣದ ಸಮಸ್ಯೆಯಲ್ಲಿ ಇದ್ದೀರಿ, ಗೋಲ್ಡ್ ನ ಅಡ ಇಟ್ಟಿದ್ದೀರಿ, ಗೋಲ್ಡ್ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋರ್ಗೆ, ಅಥವಾ ಎಲ್ಲೋ ಒಂದು ಕಡೆ ಹಣದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಹಣ ಸರಿ ಹೋಗ್ತಿಲ್ಲ ಅನ್ಕೊಂಡವ್ರಿಗೆಲ್ಲ ಈ ಒಂದು ಯುಗಾದಿ ಖಂಡಿತ ನಿಮಗೆ ಹಣದ ರಾಶಿಯ ಫಲಗಳನ್ನೇ ಒತ್ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ 2ನೇ ಮನೆ ಕಟಕ ರಾಶಿಯಲ್ಲಿ ಗುರು ಉಚ್ಚ. ಹೌದು ಅಲ್ವಾ? ಸೊ ಅವನ ಮನೆ ಒಂದು ಬಹಳ ಖುಷಿ. ಅದು ಅಲ್ಲಿದ್ದಾಗ ಏನಾಗುತ್ತೆ, ಖಂಡಿತ ಶುಭ ಫಲಗಳನ್ನ ತಂದ್ಕೊಡ್ತಾ ಹೋಗುತ್ತೆ. ಜೊತೆಗೆ ಮಿಥುನ ರಾಶಿಯವರಿಗೆ ಈ ವರ್ಷ ಫಾರಿನ್ ಹೋಗುವಂತಹ ಯೋಗ, ಅಥವಾ ವಿದೇಶದಲ್ಲಿ ಒಂದು ಎಂಜಾಯ್ ಮಾಡ್ಕೊಂಡು ಬರೋವಂಥದ್ದು, ಅಥವಾ ವಿದೇಶದಲ್ಲಿ ಎಜುಕೇಶನ್ ಮಾಡೋವಂಥದ್ದು, ಅಥವಾ ಫಾರಿನ್ ಅಲ್ಲಿ ಏನಾದ್ರು ಕೆಲಸ ಅಂತ ಹುಡುಕ್ತಾ ಇದ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯವ್ರಿಗೆ. ಯಾಕೆ ಅಂತ ಅಂದ್ರೆ, ಒಬ್ಬ ಮನುಷ್ಯನಿಗೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಮಿಥುನ ರಾಶಿಯವರಿಗೆ ನೋಡಿ, ಸಪ್ತಮಾಧಿಪತಿನೂ ಅವನೇ ಆಗಿದ್ದಾನೆ, 10ನೇ ಮನೆ ಅಧಿಪತಿನೂ ಅವನೇ ಆಗಿ 2ನೇ ಮನೆಗೆ ಬರ್ತಾ ಇದ್ದಾನೆ ಅಂತ ಅಂದ್ರೆ, ಕೆಲಸದ ವಿಚಾರದಲ್ಲಿ, ವೈವಾಹಿಕ ವಿಚಾರದಲ್ಲಿ, ಜೊತೆಗೆ 10ನೇ ಮನೆ ಅಂತ ಕೊಟ್ಟಾಗ, ಕೆಲಸ ಅಂತ ಬಂದಾಗ ಧನಕಾರಕನಾಗಿ 2ನೇ ಮನೆ ಕುಳಿತಿರೋದ್ರಿಂದ ಪ್ರಮೋಷನ್ ಗ್ಯಾರಂಟಿ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಖಂಡಿತ ಪ್ರಮೋಷನ್ ಕೊಟ್ಟೇ ಕೊಡ್ತಾನೆ. ಯಾರೆಲ್ಲ ಪ್ರಮೋಷನ್ ಬಯಸ್ತಾ ಇದ್ದೀರಿ, ಅಥವಾ ಯಾರೆಲ್ಲ ವಿದೇಶಕ್ಕೆ ಹೋಗಿ ನನ್ನ ಕೆಲಸಗಳನ್ನ ಹುಡ್ಕೋಬೇಕು ಅಂತಿದ್ದೀರಿ, ಅಥವಾ ನಿಮ್ಮ ಒಂದು ಸಾಲದ ಒಂದು ಕ್ರೆಡಿಟ್ ಏನಿದೆ ಕಡಿಮೆ ಮಾಡ್ಕೋಬೇಕು ಅನ್ಕೊಳ್ತಿರೋರ್ಗೆಲ್ಲ ಈ ಒಂದು ಯುಗಾದಿಯ ಸಂವತ್ಸರ ಶುಭ ಫಲಗಳನ್ನ ತಂದ್ಕೊಡ್ತಾ ಹೋಗುತ್ತೆ. ಯಾಕೆಂತ ಅಂದ್ರೆ, ಗುರು ಧನಕಾರಕನಾಗಿ ಕುಳಿತುಕೊಂಡಿರೋದ್ರಿಂದ ಧನಕಾರಕ ಅವನೇ, ಹಣವನ್ನು ಕೊಡೋನು ಅವನೇ. ಸೊ ಹಣವನ್ನು ಶೇಖರಣೆ ಮಾಡುವಂತಹ ಒಂದು ಧನದ ಮನೆಯಲ್ಲಿ ಅವ್ನು ಕುಳಿತುಕೊಂಡಿರೋದ್ರಿಂದ ನೀವೆಲ್ಲೋ ಈ ವರ್ಷ ಕ್ರೆಡಿಟ್ ಗಳನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಅಥವಾ ಹೂಡಿಕೆಗಳನ್ನ ಜಾಸ್ತಿ ಮಾಡಿ, ಅಥವಾ ಹಿಂದೆ ಯಾವ್ದಾರ ಹೂಡಿಕೆ ಮಾಡಿದ್ರೆ ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದ ಒಂದು ಲಾಭವನ್ನ ನೋಡುವಂತಹ ಒಂದು ರಾಶಿ ಮಿಥುನ ರಾಶಿಯವರಿಗಾಗಿದೆ. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಇಲ್ಲಿವರೆಗೂ ಇದ್ದಂತಹ ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು,
ದೈಹಿಕ ಸಮಸ್ಯೆಗಳಿರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು, ಅಥವಾ ಸ್ನೇಹಿತರ ವಿಚಾರಗಳಿರ್ಬೋದು, ವೈವಾಹಿಕ ವಿಚಾರಗಳಲ್ಲಿರ್ಬೋದು, ಆದಷ್ಟು ನೋವುಗಳಾಗಿದೆ. ಯಾಕೆಂತಂದ್ರೆ ಎಷ್ಟೋ ಜನ ಡೈವರ್ಸ್ಗೆ ಹೋಗ್ತಿರ್ತೀರಿ, ಡೈವರ್ಸ್ ಬೇಡ ಅಂತ ಅನ್ಕೊಳ್ತಾ ಇದ್ರು ಕೂಡ ಸಣ್ಣ ಸಣ್ಣ ವಿಚಾರಗಳಿಂದ ಡೈವರ್ಸಿಗೆ ಬಂದ್ಬಿಟ್ಟಿರ್ತೀರ. ಅದೆಲ್ಲವೂ ಕೂಡ ಪರಿಹಾರ ಆಗುವಂತಹ ಒಂದು ಸುವರ್ಣ ಅವಕಾಶ ನಿಮ್ಗೆ ಈ ಗುರುವಿನ ಬದಲಾವಣೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಕೂಡ ಯುಗಾದಿ ಹಬ್ಬದಲ್ಲಿ ಈ ಒಂದು ಬೆಲ್ಲದ ಪ್ರಮಾಣ, ಕಹಿಯ ಜೊತೆಗೆ ಬೆಲ್ಲದ ಪ್ರಮಾಣವನ್ನ ಜಾಸ್ತಿ ಮಾಡ್ತಾ ತಿಂತ ಹೋಗಿ. ಖಂಡಿತ ನಿಮಗೆ ಸಿಹಿಯ ಪ್ರಮಾಣ ದೇವರೇ ನಿಮಗೆ ವರವಾಗಿ ಕೊಟ್ಟಿರೋದ್ರಿಂದ ಈ ಒಂದು ಶುಭ ಫಲವನ್ನ ಮಿಥುನ ರಾಶಿಯವರು ಖುಷಿಯಿಂದ ಆಚರಿಸ್ತಾ ಸಿಹಿಯ ಫಲವನ್ನ ತಿನ್ನುತ್ತಾ, ಅಂದ್ರೆ ಲೈಫಲ್ಲಿ ಸಿಗುವಂತಹ ಒಂದು ಚಾನ್ಸ್ನ ಸದುಪಯೋಗ ಮಾಡ್ಕೊಳ್ತಾ ಮಿಥುನ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಿಥುನ ರಾಶಿ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.